ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವಯಾನೀಸ್ ಕಿಚನ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಇವತ್ತು ತುಂಬ ಕ್ರಿಸ್ಪಿಯಾಗಿ ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಬಿಸಿಯಲ್ಲೇ ತಿಂತಾಯಿದ್ರೆ 10-15 ತಿಂದರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 4-5 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಒಂದು 20 ಎಷ್ಟಲಾಗುವಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 3-4 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪನೇ ಸೋಡಾ ಹಾಕ್ಕೊಳ್ಳಿ. ಸ್ವಲ್ಪನೇ ಅಂದರೆ ಚಿಟಿಕೆಯಷ್ಟು ಸೋಡಾ ಸಾಕಾಗುತ್ತೆ. ಹಾಕ್ಕೊಂಡು ಚಿರೋಟಿ ರವೆ ಆ್ಯಡ್ ಮಾಡ್ಕೊಳ್ಳಿ. 1-2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪನ್ನ ಎಷ್ಟು ಬೇಕು ನೀವೆಷ್ಟು ಅಳತೆಗೆ ತೊಗೊಂಡಿದ್ದೀರಾ ಅಷ್ಟು ಅಳತೆಗೆ ಪುಡಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ನೀವು ಹದಕ್ಕೆ ನೋಡ್ಕೊಂಡು ಹಾಕೋಬೇಕು. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕಡಲೆ ಹಿಟ್ಟು ಜಾಸ್ತಿ ಇರಬಾರ್ದು, ಬೇರೆ ಇಂಗ್ರೀಡಿಯೆಂಟು ಜಾಸ್ತಿ ಇರಬೇಕು. ಹಂಗಾಗಿ ನೋಡಿ ಈ ಹದಕ್ಕೆ ಕಲಿಸ್ಕೊಡಿ. ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀರು ಹಾಕಿ ನೀಟಾಗಿ ಈ ಹದಕ್ಕೆ ಬರೋ ಥರ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಈ ಕಡೆ ನಾನು ಆಯಿಲ್ ಕಾಯಕ್ಕೆ ಇಟ್ಕೊಂಡಿದ್ದೆ. ಆಯಿಲ್ ಕಾದ ಮೇಲೆ 1-2 ಸ್ಪೂನ್ ಆಗೋಷ್ಟು ಆಯಿಲ್ನ ಆ ಹಿಟ್ಟಿಗೆ ಮತ್ತೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲು ನೀಟಾಗಿ ಕಾಯಬೇಕು. ನೀರು ಹಾಕಿದ್ರೆ ಅದು ಚರಚರ ಅಂತ ಸೌಂಡ್ ಬರಬೇಕು. ತುಂಬ ಚರಚರ ಅಂತ ಸೌಂಡ್ ಬರುತ್ತೆ. ಅಲ್ಲಿವರೆಗೂ ಆದಮೇಲೆ ನೋಡಿ, ಉಂಡೆ ಬಿಟ್ಕೋಬೇಡಿ. ಜಸ್ಟ್ ಕೈಲಿ ಹಿಂಗೆ ತೊಗೋಬೇಕು ಹಾಕಬೇಕು. ಯಾಕಂದರೆ ನೀವು ಅದನ್ನು ಉಂಡೆ ಮಾಡೋಕ್ಕೋದ್ರೆ ಕ್ರಿಸ್ಪಿನೆಸ್ಸು ಆ ಸೈಡಲ್ಲೆಲ್ಲ ಕ್ರಿಸ್ಪಿನೆಸ್ ಓವರ್ಲ್ಯಾಪ್ ಆಗಿರೋದು ಕ್ರಿಸ್ಪಿನೆಸ್ ಎಲ್ಲ ಅಷ್ಟು ಚೆನ್ನಾಗಿ ನಮಗೆ ಬಾಯಿಗೆ ಸಿಗಲ್ಲ. ಹಂಗಾಗಿ ನೀವು ಜಸ್ಟ್ ಕೈಲಿ ಹಿಂಗೆ ತೊಗೊಂಡು ಹಾಕ್ಕೊಳ್ಳಿ. ಶೇಪ್ ಎಲ್ಲ ನೋಡೋಕೆ ಹೋಗಬೇಡಿ, ಈ ಶೇಪಲ್ಲೇ ಹಾಕಬೇಕು ಆ ಥರ ಎಲ್ಲ. ಜಸ್ಟ್ ತೊಗೊಂಡು ಹಾಕ್ಕೊಳ್ಳಿ. ಅದು ನೊರೆ ಎಲ್ಲ ಕಮ್ಮಿ ಆಗಿ ನಮಗೆ ಗೊತ್ತಾಗುತ್ತೆ. ಅದು ಬ್ರೌನಿಷ್ ಕಲರ್ ಟರ್ನ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡಿಕೊಂಡು ಕಂಪ್ಲೀಟ್ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದು ಸಲ ಆಯಿಲ್ ನೀಟಾಗಿ ಕಾದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೋಂಡನ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡ ಹಾಕಿದ್ಮೇಲೆ ಮತ್ತೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಇದೊಂದು 3-4 ನಿಮಿಷ ತಗೊಳುತ್ತೆ ಫ್ರೈ ಆಗೋಕ್ಕೆ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಬ್ರೌನಿಷ್ ಕಲರ್ ಬರ್ತಾ ಇದೆ ಅನ್ನುವಾಗ ಎತ್ತಿಬಿಡಬೇಕು. ಕಂಪ್ಲೀಟಾಗಿ ಅದು ಸೀದೋಗೋ ಥರ ಮಾಡ್ಕೋಬೇಡಿ. ನೀವು ಇನ್ನೇನು ಬ್ರೌನಿಷ್ ಕಲರ್ ಟರ್ನ್ ಆಯಿತು, ಬೆಂದಿದೆಯಪ್ಪ ಅಂತ ನಿಮಗೆ ಅನ್ನಿಸ್ದಾಗ ಅದನ್ನು ತೆಗೆದುಬಿಡಿ. ತೆಗೆದ ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಸ್ವಲ್ಪ ಫ್ರೈ ಆಗುತ್ತೆ. ನಾವು ಪ್ಲೇಟಿಗೆ ಎತ್ಕೋತೀವಲ್ವ ಆವಾಗ್ಲೂ ನೋಡಿ. ಇವಾಗ ರೆಡಿಯಾಗಿದೆ ಇದು. ಈ ಟೈಮಲ್ಲಿ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಆಯಿಲಿಂದ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಿರೋಟಿ ರವೆ ಎಲ್ಲ ಹಾಕಿರ್ತೀವಲ್ವ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.